ನಮಸ್ಕಾರ ವೀಕ್ಷಕರು. ಎಪಿಸೋಡ್ನಲ್ಲಿ KCETಗೆ ಸಂಬಂಧಪಟ್ಟ ಹಾಗೆ ಡೌಟ್ಸ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿರುವಂಥ ಕೆಲವು ಮುಖ್ಯ ಆಗಿರುವಂಥ ಡೌಟ್ನ ಕ್ಲಿಯರ್ ಮಾಡಲು ಹೋಗ್ತಾ ಇದ್ದೇನೆ. ಮುಂದೋಗಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಇದು ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಚಾರ್ಜ್ ಆಗೋದಿಲ್ಲ. ಇನ್ಸ್ಟಾನಲ್ಲೂ ಫಾಲೋ ಮಾಡ್ಬೋದು, ಅದರ ಐ ಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಡೌಟ್ ಇಲ್ಲಿ ಕೌಶಿಕ್ ಅವ್ರದ್ದಾಗಿದೆ. ಸರ್, ಇಂಟರ್ನೆಟ್ ಕಾಪಿ ಆಫ್ ಮಾರ್ಕ್ಸ್ ಕಾರ್ಡ್ ಇಸ್ ಇನ್ವ್ಯಾಲಿಡ್ ಸರ್, ಪ್ಲೀಸ್ ಚೆಕ್ ಒನ್ಸ್ ಅಗೇನ್, ಇಟ್ ರಿಕ್ವೈರ್ಸ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ವಿತ್ ಪ್ರಿನ್ಸಿಪಲ್ ಸೈನ್ ಆ್ಯಂಡ್ ಸೀಲ್ ಅಂತ ಇದೆ. ಓಕೆ, ಇದನ್ನು ಕ್ಲಾರಿಫೈ ಮಾಡ್ತೀನಿ ನೋಡಿ. ರಿಸಲ್ಟ್ಗಾಗಿ ಅಂದರೆ ಮಾರ್ಕ್ಸ್ ಕಾರ್ಡ್ಗಾಗಿ ನೀವು ಕಾಲೇಜ್ಗೆ ವಿಸಿಟ್ ಮಾಡಿ ಪ್ರೊವಿಷನಲ್ ಮಾರ್ಕ್ಸ್ ಕೇಳಿದಾಗ, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಕೇಳಿದಾಗ ಅವ್ರು ನಿಮಗೆ ಕೆಲವರು ಜನ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಅಂದರೆ ತಾತ್ಕಾಲಿಕ ಮಾರ್ಕ್ಸ್ ಶೀಟ್ ಅಂತ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಯಾಕಂದರೆ ಯಾರ ಹತ್ರ ಫಾರ್ಮೆಟ್ ಇರುತ್ತೋ, ಕೆಲವು ಕಾಲೇಜ್ ಹತ್ರ ಯೂಸಲಿ ಫಾರ್ಮೆಟ್ ಇರುತ್ತೆ, ಅವ್ರ ಕಾಲೇಜ್ ನೇಮ್ ಇರುತ್ತೆ, ತಮ್ಮದೇ ಆದಂಥ ಫಾರ್ಮೆಟ್ ಇರುತ್ತೆ. ಸೊ ಅದರಲ್ಲಿ ನೀವು ತೆಗೆದುಕೊಂಡಿರುವಂಥ ಮಾರ್ಕ್ಸ್ನ ಅವ್ರು ವೆರಿಫೈ ಮಾಡಿ ಎಂಟ್ರಿ ಮಾಡ್ತಾರೆ, ನಂತರ ಪ್ರಿನ್ಸಿಪಲ್ ಸೈನ್ ಮಾಡ್ತಾರೆ ಮತ್ತು ಆಮೇಲೆ ಕಾಲೇಜ್ ಸೀಲ್ ಹಾಕಿ ನಿಮಗೆ ಕೊಟ್ಬಿಡ್ತಾರೆ, ಅದು ವ್ಯಾಲಿಡ್ ಆಗುತ್ತೆ. ಆದರೆ ಕೆಲವು ಕಾಲೇಜ್ ಕಡೆಯಿಂದ ಪ್ರೊವಿಷನಲ್ ಮಾರ್ಕ್ಸ್ಗಳನ್ನ ಯೂಸಲಿ ಕೊಡಲಾಗೋದಿಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ ಇಂಟರ್ನೆಟ್ ಸೆಂಟರ್ನಿಂದ ನಿಮ್ಮ ಈ ಒಂದು ಮಾರ್ಕ್ ಶೀಟ್ನ ಜಿರಾಕ್ಸ್ ತೆಗೆದುಕೊಂಡು ಕಾಲೇಜಿಗೆ ವಿಸಿಟ್ ಮಾಡಿ. ಅವಾಗ ಅವರು ಅದನ್ನು ವೆರಿಫೈ ಮಾಡ್ತಾರೆ, ನಿಮ್ಮ ಪ್ರಿನ್ಸಿಪಲ್ ಅದನ್ನು ವೆರಿಫೈ ಮಾಡ್ತಾರೆ. ನೀವು ತೆಗೆದುಕೊಂಡಿರುವಂಥ ಮಾರ್ಕ್ಸಲ್ಲಿ ಎಂಟ್ರಿ ಮಾಡಿರುವಂತಂದರೆ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ತಾರೆ. ನೋಡಿ ವೆರಿಫೈ ಮಾಡಿ ಅವರು ಅದರ ಮೇಲೆ ಸೈನ್ ಮತ್ತು ಮೇಲೆ ಸೀಲ್ ಹಾಕಿ ಕೊಡ್ತಾರೆ, ಅವಾಗ ಅದು ವ್ಯಾಲಿಡ್ ಆಗುತ್ತೆ. ಆದರೆ ಅಂದರೆ ನೀವು ಇಂಟರ್ನೆಟ್ ಸೆಂಟರಿಂದ ತೆಗೆದುಕೊಂಡಿರುವಂಥ ಜಿರಾಕ್ಸ್ ವ್ಯಾಲಿಡ್ ಆಗಬೇಕಂದ್ರೆ ಕಂಪಲ್ಸರಿ ಪ್ರಿನ್ಸಿಪಲ್ ಸೈನ್ ಮತ್ತು ಸೀಲ್ ಆದ್ರೆ ಮಾತ್ರ ವ್ಯಾಲಿಡ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಇಂಟರ್ನೆಟ್ ಸೆಂಟರಿಂದ ತೆಗೆದುಕೊಂಡೋದನ್ನ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿದ್ರೆ ಅದು ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಮೊದಲು ಸಹ ಹೇಳ್ತೇನೆ, ಇಂಟರ್ನೆಟ್ ಸೆಂಟರ್ನಿಂದ ತೆಗೆದುಕೊಂಡ್ರೆ ಅದ್ರ ಮೇಲೆ ಪ್ರಿನ್ಸಿಪಲ್ ಸೀಲ್ ಮತ್ತು ಸಿಗ್ನೇಚರ್ ಆಗಬೇಕಂದ್ರೆ ಅದು ವೆರಿಫೈಡ್ ಅಂತ ಅರ್ಥ. ಅಂದರೆ ನೀವು ತೆಗೆದುಕೊಂಡಿರೋಂಥ ಮಾರ್ಕ್ಸ್ ನಿಮ್ಮ ಪ್ರಿನ್ಸಿಪಲ್ ಸರ್ ಅದನ್ನು ವೆರಿಫೈ ಮಾಡಿದರೆ ಅದು ಕರೆಕ್ಟ್ ಆಗಿದೆ ಅಂತೇಳಿ ಅವರು ಸಿಗ್ನೇಚರ್ ಹಾಕಿ ಸೀಲ್ ಹಾಕ್ತಾರೆ, ಅವಾಗ ಅದು ವ್ಯಾಲಿಡ್ ಆಗುತ್ತೆ. ಡೈರೆಕ್ಟಾಗಿ ನೀವು ಇಂಟರ್ನೆಟ್ ಸೆಂಟರಿಂದ ತೆಗೆದುಕೊಂಡು ಅದ್ರ ಮೇಲೆ ಯಾವುದೇ ರೀತಿ ಸೀಲ್ ಮತ್ತು ಸಿಗ್ನೇಚರ್ ಇಲ್ಲಾರದೆ ನೀವು ಅಪ್ಲೋಡ್ ಮಾಡಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸುರೇಖ್ ಅವ್ರು ಕೇಳ್ತಾ ಇದ್ದಾರೆ, ಡು ವಿ ನೀಡ್ ಟು ಟೇಕ್ BO ಸೈನ್ ಫಾರ್ ಆಲ್ ಸ್ಟಡಿ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ ಫಾರ್ 1 to 10 ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ನಿಜವಾಗ್ಲೂ ನೀವು ಒಂದು ವೇಳೆ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಆಗಿರ್ಬೋದು ಮತ್ತು ಕನ್ನಡ ಮೀಡಿಯಮ್ ಆಗಿರ್ಬೋದು, ಕಂಪಲ್ಸರಿ ನೀವು ಸ್ಕೂಲ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಸೈನ್ ಮತ್ತು ಸ್ಕೂಲ್ ಸೀಲ್ ಬೇಕಾಗುತ್ತೆ. ನಂತರ ಅದನ್ನು ತೆಗೆದುಕೊಂಡು BO ಆಫೀಸ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಅಲ್ಲೂ ಸಹ ಸೀಲ್ ಮತ್ತು ಸಿಗ್ನೇಚರ್ ಹಾಕಿದಾಗ ಅದು ವ್ಯಾಲಿಡ್ ಆಗುತ್ತೆ. ಆ ಒಂದು ಒರಿಜಿನಲ್ನ ನೀವಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಆ್ಯಸ್ ಪರ್ ಅಂದರೆ ನಿಮ್ಮ ರ್ಯಾಂಕಿಂಗ್ ಮತ್ತು ಡೇಟ್ ನೋಡಿ ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು, ಬಟ್ ಒರಿಜಿನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಅದ್ರ ಮೇಲೆ BO ಸಿಗ್ನೇಚರ್ ಬೇಕಾಗುತ್ತೆ. ಹರೀಶ್ ಅವರು ಕೇಳ್ತಾ ಇದ್ದಾರೆ, ನೋಡಿ ಇನ್ಕಮ್ ಸರ್ಟಿಫಿಕೇಟ್ ನ್ಯೂ ಫಾರ್ಮೆಟ್ಗೆ ತಹಸೀಲ್ದಾರ್ ಸೈನ್ ಮಾಡಲ್ಲ ಅಂತ ಹೇಳಿ ಮತ್ತು ನಿಮ್ಮ ಬಳಿ ಇರುವ ಒರಿಜಿನಲ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನೀವು KE ಕೊಟ್ಟಿರುವಂತಹ ಫಾರ್ಮೆಟ್ಗೆ ಅಂದರೆ ಕಾಸ್ಟ್ ಮತ್ತು ಇನ್ಕಮ್ಗೆ ಅದು ಅಪ್ಲೈ ಆಗುವುದಿಲ್ಲ. ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆ ಒಂದು ಫಾರ್ಮೆಟ್ ಆಗಿರ್ಬೋದು, ಆಲ್ರೆಡಿ ತಹಸೀಲ್ದಾರ್ದಿಂದ ಒರಿಜಿನಲ್ ಏನು ಪಡ್ಕೊಂಡಿರೋದು ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ನೋಡಿರ್ಬೋದು, ನಾನು ಹಿಂದೆ ಸಹ ವೀಡಿಯೋದಲ್ಲಿ ನಾನು ಯಾವಾಗಲೂ ಅಂದರೆ ಕಾಸ್ಟ್ ಆಗಿರ್ಬೋದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದೇ ಫಾರ್ಮೆಟ್ ಬೇಕು ಅಂತ ನಾನು ನಿಮಗೆ ಹೇಳಿಲ್ಲ. ಅಂದರೆ ತಹಸೀಲ್ದಾರ್ದಿಂದ ಪಡೆದುಕೊಂಡಿರುವಂತಹ ಫಾರ್ಮೆಟಲ್ಲಿ ಅಂದರೆ ಒರಿಜಿನಲ್ ಇರುತ್ತೆ, ಅದನ್ನು ನೀವಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೇಳಿರುವಂಥ ಫಾರ್ಮೆಟನಲ್ಲಿ ಕಾಸ್ಟ್ ಮತ್ತು ಇನ್ಕಮ್ಗೆ ಅಲ್ಲಿ ಅಪ್ಲೈ ಆಗೋದಿಲ್ಲ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸುಜಾ ಅವರು ಕೇಳ್ತಾ ಇದ್ದಾರೆ, ಅವ್ರ ರ್ಯಾಂಕಿಂಗ್ 4000 ಇದೆ KCETಯಲ್ಲಿ, ಸೊ ವೆಟರ್ನರಿ ಕಾಲೇಜ್ ಅವರಿಗೆ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ 4000 ಇಸ್ ಅ ಗುಡ್ ರ್ಯಾಂಕಿಂಗ್. ಐ ಥಿಂಕ್ ಆಲ್ಮೋಸ್ಟ್ ಲೈಕ್ ಸೆಕೆಂಡ್ ರೌಂಡ್ವರೆಗೂ ಟ್ರೈ ಮಾಡಿದ್ರೆ ಸಿಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಮತ್ತು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದರೆ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ನಿಮ್ಮದು ST ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ SC ಆಗಿರ್ಬೋದು ಕ್ಯಾಟಗರಿ, ಅಥವಾ ನಿಮಗೆ OBC ರಿಲೇಟೆಡ್ ಸ್ಪೆಷಲಿ ಮತ್ತು ಕನ್ನಡ ಮತ್ತು ರೂರಲ್ ಇದ್ದರೆ 100% ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುವಂಥ ಚಾನ್ಸ್ ಇರುತ್ತೆ. ಸೊ ಟ್ರೈ ಮಾಡಿ, ನಿಮಗೆ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಡೌಟ್ ಇಲ್ಲಿ ಸಮಯ ಅವರು ಕೇಳ್ತಾ ಇದ್ದಾರೆ, ಸರ್ ಹೌ ಕ್ಯಾನ್ ವಿ ಗೆಟ್ ಅಡ್ಮಿಷನ್ ಇಂಟು ಫಾರ್ಮಾಟಿ ಅಂತ, ವಾಟ್ ಕ್ರೈಟೇರಿಯಾ ಇಸ್ ಫಾಲೋಡ್ ಸರ್ ಪ್ಲೀಸ್ ರಿಪ್ಲೈ ಅಂತ ಕೇಳ್ತಾ ಇದ್ದಾರೆ. ನೋಡಿ ಫಾರ್ಮ್ಯಾಟಿಗೆ ಆಲ್ರೆಡಿ ನಿಮಗೆ ರ್ಯಾಂಕಿಂಗ್ ಬಂದಿದೆ ಅನ್ಕೋತೀನಿ, ಅದ್ರ ಪ್ರಕಾರ ನೀವು KCET ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟನ್ನು ಪಡೆದುಕೊಳ್ಬೋದು. ನಿಮಗೆ ಆಲ್ರೆಡಿ ರ್ಯಾಂಕಿಂಗ್ ಬಂದರೆ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನ ಪಡೆದುಕೊಳ್ಬೋದು. ನೆಕ್ಸ್ಟ್ ಮನೋಜ್ ಅವರು ಕೇಳ್ತಾ ಇದ್ದಾರೆ, ಅವರು ಕ್ಯಾಟಗರಿ 3Bಗೆ ಬಿಲಾಂಗ್ ಆಗ್ತಾರೆ, ಆದರೆ ನೀಟ್ಗೆ ಅಪ್ಲೈ ಮಾಡುವಾಗ EWS ಅಂತ ಅಪ್ಲೈ ಮಾಡಿದ್ದಾರೆ. ಸೊ ಈಗ KEಗೆ ಅಪ್ಲೋಡ್ ಮಾಡಿದಾಗ ಅಂದರೆ EWS ಅಪ್ಲೋಡ್ ಮಾಡಬೇಕಾ ಅಥವಾ 3B ಕ್ಯಾಟಗರಿ ಅಪ್ಲೋಡ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ EWS ಕೋಟಾ ಅನ್ನೋದೇನಿದೆ ಅದು ಕೇವಲ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದು, ಅಂದರೆ ಆಲ್ ಇಂಡಿಯಾ ಕೋಟಾ ಅಂದರೆ ಆವಾಗ MCC ನಡೆಸುವಂಥ AIQಗೆ ಸಂಬಂಧಪಟ್ಟಿರೋ. ನೆಕ್ಸ್ಟ್ ಇಲ್ಲಿ ಮನೋಜ್ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಆಮ್ ಒನ್ಸ್ ಕ್ಯಾಟಗರಿ 3 ಅಂದರೆ ಅವ್ರು ಕ್ಯಾಟಗರಿ 3Bಗೆ ಬಿಲಾಂಗ್ ಆಗ್ತಾರೆ ಮತ್ತು ಅವರು ನೀಟ್ಗೆ ಅಪ್ಲಿಕೇಶನ್ ಹಾಕುವಾಗ EWSನ ಅಲ್ಲಿ ಸೆಲೆಕ್ಟ್ ಮಾಡಿದಾರಂತೆ. ಈಗ KCETಗೆ ಏನು EWS ಅಂದರೆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾ ಅಥವಾ 3B ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ, ಇದೇ ಪ್ರಶ್ನೆ ಇರ್ಬೋದೇನೋ. ಸೊ ಈಗ ನೋಡಿ, ನಾನು ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಮಾತಾಡ್ತೀನಿ ಅಂದರೆ ಆಲ್ ಇಂಡಿಯಾ ಕೋಟಾ
ಸೆಂಟ್ರಲೈಸ್ ನಡೆಯುತ್ತೆ. ಆವಾಗ AIQ ಅನ್ನೋ ವರ್ಡ್ ನಿಮಗೆ ಯಾವಾಗ ಬರುತ್ತೋ ಅಲ್ಲಿ EWS ಕೋಟಾ ಅಪ್ಲಿಕೇಬಲ್ ಇರುತ್ತೆ ಒಂದು. ಮತ್ತು ಆಮೇಲೆ ಅವರು OBC ಅಂತ ಯೂಸ್ ಮಾಡ್ತಾರೆ. ಓಕೆ, ನೆನ್ಪಿಟ್ಗಳು. OBC ಯಾವಾಗ ನೀವು ಆಲ್ ಇಂಡಿಯಾ ಕೋಟಾಕ್ಕೆ ಹೋಗ್ತಿರೋ ಮತ್ತು EWS ಕೋಟಾ ಅಲ್ಲಿ ಬಿಲಾಂಗ್ ಆಗುತ್ತೆ. ಯಾವಾಗ ನಾವು KCET ಅಂತ ಮಾತಾಡ್ತೇವೆ ಆವಾಗ EWS ಕೋಟಾ ಇಲ್ಲಿ ಅವೈಲೇಬಲ್ ಇರೋದಿಲ್ಲ. ಓಕೆ, ಮತ್ತು ಆಮೇಲೆ ನಾವು OBC ಅಂತ ಅನ್ನೋದಿಲ್ಲ. ಕರ್ನಾಟಕ ಸ್ಟೇಟ್ನಲ್ಲಿ ಯಾವಾಗ ನೀವು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿರ್ಬೋದು, ಓಕೆ, ಅಥವಾ KCETಗೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಆಗಿರ್ಬೋದು, ಇಲ್ಲಿ ನಾವು OBC ಅಂತ ಅನ್ನೋದಿಲ್ಲ. ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಾಗಿ ನಾವಿಲ್ಲಿ ಮತ್ತೆ ಕೆಟಗರಿ ಇರುತ್ತೆ 2A 2B 3A 3B ಈ ರೀತಿ ಯೂಸ್ ಮಾಡಬೇಕು. ಓಕೆ, ಇದೇ ಪ್ರಕಾರ ನಿಮಗೆ ಸೀಟನ್ನು ಹಂಚಲಾಗುತ್ತೆ. ಆದರೆ ಅಲ್ಲಿ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಅವರು ಎಲ್ಲ ಕೂಡಿ ಅಂದರೆ 2A 2B 3A 3B ಮತ್ತು ಕ್ಯಾಟಗರಿ 1 ಇದನ್ನೆಲ್ಲ ಕೂಡಿ OBC ಅಂತ ಕರೀತಾರೆ. ಬಟ್ ನಾವು ಹಾಗೆ ಅನ್ನೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಕ್ಯಾಟಗರಿ ಭಾಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ 3B ಏನಿರುತ್ತೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಅದನ್ನು ಅಪ್ಲೋಡ್ ಮಾಡಿ. EWS ಅನ್ನೋ ವರ್ಡ್ ಇಲ್ಲಿ ಯೂಸ್ ಮಾಡಬೇಡಿ, ಇಲ್ಲಿ ಉಪಯೋಗ ಆಗೋದಿಲ್ಲ. OBC ವರ್ಡನ್ನು ಸಹ ಇಲ್ಲಿ ಯೂಸ್ ಮಾಡ್ಕೊಳ್ಬೇಡಿ. ಅದರಲ್ಲಿ ನಿಮಗೆ ಸ್ಪೆಷಲಿ ಏನು ಹೇಳ್ತಾರೆ 3B ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಆ 3B ಅಂಡರೇ ನಿಮಗೆ ಸೀಟ್ ಸಿಗುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಪ್ರಜ್ವಲ್ ಅವರು ಕೇಳ್ತಾ ಇದ್ದಾರೆ, ಸರ್ ಗೆಜೆಟೆಡ್ ಸೈನ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕಂತ. ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದೆಯೋ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಜಿರಾಕ್ಸ್ ಮಾಡ್ಕೊಳ್ಬೇಕು. ಆ ಎಲ್ಲ ಜೆರಾಕ್ಸ್ ಕಾಪಿಗಳಿಗೂ ಪ್ರತಿಯೊಂದು ಪೇಜಿಗೂ ಗೆಜೆಟೆಡ್ ಆಫೀಸರ್ ಸೈನ್ ಬೇಕಾಗುತ್ತೆ. ಮಿನಿಮಮ್ 2 ಅಥವಾ 3 ಸೆಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸೆಟ್ಗೂ ಪ್ರತಿಯೊಂದು ಪೇಜಿಗೂ ಜಿರಾಕ್ಸ್ ಪೇಜಿಗೂ ನೀವಲ್ಲಿ ಗೆಜೆಟೆಡ್ ಆಫೀಸರ್ ಸೈನ್ ಕಂಪಲ್ಸರಿ ಇರುತ್ತೆ. ಅದು ಬೇಕಾಗುತ್ತೆ ನಿಮಗೆ ಫ್ಯೂಚರ್ ಯೂಸ್ಗಾಗಿ. ನೆಕ್ಸ್ಟ್ ರಕ್ಷಾ ಅವರು ಕೇಳ್ತಾ ಇದ್ದಾರೆ, ಒಂದು ವೇಳೆ ಎಡಿಟಿಂಗ್ ಆಪ್ಷನ್ ಬಿಟ್ಟರೆ ಅವರು ಅಗ್ರಿಕೋಟಕ್ಕೆ ಎಸ್ ಅಂತ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಹಾಕಿದ್ರು ಎಸ್ ಅಂತ ಹಾಕಿದ ಮೇಲೆ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಮತ್ತೊಂದು ಅವಕಾಶ ಕೊಡ್ತಾರಾ ಅನ್ನೋ ಒಂದು ಮೀನಿಂಗ್ ಇದೆ ಅಲ್ಲಿ. ಸೊ ನೋಡಿ, ಈಗ ಎಡಿಟಿಂಗ್ ಅಂತೂ ಬಿಡುವಂತಹ ಚಾನ್ಸಸ್ ಭಾಳಷ್ಟು ಕಡಿಮೆ ಇದೆ ಫಸ್ಟ್ ಆಫ್ ಆಲ್. ಮತ್ತು ನನಗೆ ಬಂದಿರುವಂತಹ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ಯಾರಿಗಾದ್ರೂ ಎಡಿಟಿಂಗ್ ಬೇಕಿತ್ತಪ್ಪ ಅಂತಂದರೆ ನೀವು ಮೇಲ್ ಮಾಡಿ ಏನು ನೀವು ಮಿಸ್ಟೇಕ್ ಮಾಡಿದ್ರೆ ಅಂತ ಅವರು ಒಂದು ವೇಳೆ ಎಡಿಟ್ ಮಾಡಿದ್ರೆ ಮಾಡ್ಬೋದು. ಬಟ್ ಎಡಿಟಿಂಗ್ ಆಪ್ಷನ್ ಅಂತೂ ಬಿಡುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇವೆ. ಸೊ ಅವ್ರು ಯೂಸಲಿ ಬಿಟ್ಟರು ಸಹ ನಿಮಗೆ ಅಗ್ರಿಕೋಟದಲ್ಲಿ ಅವರು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ಮತ್ತೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲಿ ಅದನ್ನು ಆ ಒಂದು ಅವಕಾಶನ ಅಲ್ಲಿ ಕೊಡೋದಿಲ್ಲ ಅವರು. ಸೊ ನೆಕ್ಸ್ಟ್ ಸುಬ್ಬು ಅವ್ರು ಕೇಳ್ತಾ ಇದ್ದಾರೆ, ಐ ಹ್ಯಾವ್ ಗಿವನ್ ಇನ್ಕಮ್ ಸರ್ಟಿಫಿಕೇಟ್ ಆಫ್ 48,000 ಇನ್ KCET ಅಪ್ಲಿಕೇಶನ್ ಫಾರ್ಮ್, ಬಟ್ ನಾವು ಐ ಹ್ಯಾವ್ ಅಪ್ಲೈಡ್ ಫಾರ್ ನ್ಯೂ ಒನ್ ಆಫ್ 35,000, ವಿಲ್ ಇಟ್ ಬಿ ಅ ಪ್ರಾಬ್ಲಮ್ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಹೊಸದಾಗಿ ತೆಗೆದುಕೊಂಡಿರುವಂತಹ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇದನ್ನೆಲ್ಲ ಅದನ್ನು ಅಪ್ಲೋಡ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ 2.5 ಲ್ಯಾಕ್ ಒಳಗಡೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವರ್ಗ 1 ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ 10,000 ಇದು, 5,000 ಇದು, 11 ಇದು ಅದು ಮ್ಯಾಟ್ರ್ ಆಗೋದಿಲ್ಲ. ಈ ಒಂದು 2,49,000 ಇದ್ದರೂ ಸಹ ಆ ವಿದ್ಯಾರ್ಥಿಗೆ ವರ್ಗ 1 ಅಂತಲೇ ಕನ್ಸಿಡರ್ ಮಾಡ್ತಾರೆ. 2.5 ಒಳಗಡೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಮೊದಲನೇ ವರ್ಗದಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ 10, 5, 15 ಯಾವುದೇ ರೀತಿಯಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಮತ್ತು ಆಮೇಲೆ ಅಪ್ಡೇಟೆಡ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಚೇತನ್ ಅವರು ಕೇಳ್ತಾ ಇದ್ದಾರೆ, ಸರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಲಿಂಕ್ ಯಾವಾಗ ಬಿಡ್ತಾರೆ ಅಂತ. ಆ್ಯಕ್ಚುಲಿ 2ನೇ ಸೆಪ್ಟೆಂಬರ್ ಇತ್ತು, ಆದರೆ ಅದು ಪೋಸ್ಟ್ಪೋನ್ ಮಾಡಲಾಗಿದೆ ಬಿಕಾಸ್ ಆಫ್ JEE ಮೇನ್ ಎಕ್ಸಾಮ್ ಅಂತ ಹೇಳಲಾಗಿತ್ತು. ಆಲ್ರೆಡಿ ನೋಟಿಫಿಕೇಷನ್ ಸಹ ಬಂದಿದೆ. 6ನೇ ತಾರೀಕಿನಿಂದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಂಥ ಲಿಂಕ್ ಬಿಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೀಸೆಂಟ್ ಅಂದರೆ ಭಾಳ ಬೇಗನೆ ನೋಟಿಫಿಕೇಷನ್ ಸಹ ಬಿಡಲಾಗುತ್ತೆ. ಚಾನಲ್ಗೆ ದಯವಿಟ್ಟು ರೆಫರ್ ಮಾಡಿ, ಡೈಲಿ ವೀಡಿಯೋಸ್ನ ನೋಡ್ತಾ ಇರಿ. ಸೊ ನಿಮಗೆ ಆ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಕ್ಷಾ ಅವರು ಕೇಳ್ತಾ ಇದ್ದಾರೆ, ಸರ್ ನಂದು ವೆಟರ್ನರಿ ರ್ಯಾಂಕ್ 32,000 ಇದೆ, SC ಕ್ಯಾಟಗರಿ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದೆ, NCC ಸರ್ಟಿಫಿಕೇಟ್ ಇದೆ. ಸೊ ನನಗೆ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಆಫ್ NCC ಒಂದು ವೇಳೆ ನಿಮಗೆ B ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ನಿಮಗೆ ಚಾನ್ಸ್ ಇದೆ ಅಂತ ಅನ್ಬೋದು. ಆಲ್ಮೋಸ್ಟ್ ನಡೆಸುವಂಥ ಎಲ್ಲ ರೌಂಡ್ನ ಅಟೆಂಡ್ ಆದರೆ ಅದರೊಳಗಡೆ ನಿಮಗೆ ಸಿಗುವಂಥ ಚಾನ್ಸಸ್ ಭಾಳಷ್ಟು ಇದೆ. ಮತ್ತು ಇದು ಡಿಪೆಂಡ್ ಆಗಿರೋದು NCC ಎಷ್ಟು ಕ್ಯಾಂಡಿಡೇಟ್ಸ್ಗಳಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. ಬಟ್ ನೀವು ಟ್ರೈ ಮಾಡಿ, ನಿಮಗೆ ಚಾನ್ಸ್ ಅಂತೂ ಭಾಳ ಇದೆ. ಸೊ ನೆಕ್ಸ್ಟ್ ಡೌಟ್ ಇಲ್ಲಿ ನಾಲೆಜ್ ಸರ್ಕಲ್ ಕೇಳ್ತಾ ಇದ್ದಾರೆ, ಸರ್ ಡು ವಿ ನೀಡ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ವಿತ್ ಗೆಸ್ಟೆಡ್ ಆಫೀಸರ್ ಸೈನ್ ಆರ್ ವಿಥೌಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಗೆಸ್ಟೆಡ್ ಸೈನ್ ಇರುವಂಥದ್ದು ಅಪ್ಲೋಡ್ ಮಾಡಬೇಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಶ್ರೇಯಸ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ಗೆ ಡಿಸ್ಟ್ರಿಕ್ಟ್ ಸೆಂಟರಲ್ಲಿ ಸೈನ್ ಮಾಡಿಸ್ಬೇಕಾ, ಪ್ಲೀಸ್ ರಿಪ್ಲೈ ಮಿ ಇಮಿಡಿಯೇಟ್ಲಿ. ನೋಡಿ, ನೀವು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಹೇಳಬೇಕಂದ್ರೆ ಕಂಪಲ್ಸರಿ DD ಬೈ ಸಿಗ್ನೇಚರ್ ಬೇಕಾಗುತ್ತೆ. ಯೂಸಲಿ ಅದು ಡಿಸ್ಟ್ರಿಕ್ಟ್ನಲ್ಲಿ ಅಲೋಕೇಟ್ ಆಗಿರುತ್ತೆ. ಸೊ ಅಲ್ಲಿ ವಿಸಿಟ್ ಮಾಡಿ ಸಿಗ್ನೇಚರ್ನ ತೆಗೆದುಕೊಳ್ಳಿ. ಸೊ ನೆಕ್ಸ್ಟ್ ರಾಕೇಶ್ ಅವರು ಕೇಳ್ತಾ ಇದ್ದಾರೆ, ಸರ್ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ SNQ ಕೋಟಾ ಆ್ಯಂಡ್ ಅಬೌಟ್ ದ ಜೆರಾಕ್ಸ್ ಕಾಪೀಸ್ ಆ್ಯಂಡ್ ಒರಿಜಿನಲ್ ಕಾಪೀಸ್ ಅಂತ. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಅಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆ SNQ ಬಗ್ಗೆ ಇನ್ ಡೀಟೇಲ್ ಬರುತ್ತೆ ಮತ್ತು ಏನೆಲ್ಲ ಒರಿಜಿನಲ್ ಮತ್ತು ಜೆರಾಕ್ಸ್ ಕಾಪೀಸ್ ಬೇಕನ್ನೋದು ನಿಮಗೆ ಅಲ್ಲಿ ಮಾಹಿತಿ ದೊರೆಯುತ್ತೆ. ನೆಕ್ಸ್ಟ್ ಡೌಟ್ ಇಲ್ಲಿ ಚೇತನ್ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಬಿಲಾಂಗ್ ಟು ಕ್ಯಾಟಗರಿ 1, ಐ ಹ್ಯಾವ್ ಡನ್ ಕಾಸ್ಟ್ ಸರ್ಟಿಫಿಕೇಟ್ ಇನ್ 2014 ಬಟ್ ವ್ಯಾಲಿಡಿಟಿ ಇಸ್ ಲೈಫ್ ಲಾಂಗ್, ಶುಡ್ ಐ ರಿನ್ಯೂ ಇಟ್, ಪ್ಲೀಸ್ ರಿಪ್ಲೈ ಫಾಸ್ಟ್. ಓಕೆ, ನೋಡಿ,
ಈಗ ಕಾಸ್ಟ್ ಸರ್ಟಿಫಿಕೇಟ್ ಲೈಫ್ ಲಾಂಗ್ ಅಂತ ಇರೋದಿಲ್ಲ, ಮಿನಿಮಮ್ 5 years ವ್ಯಾಲಿಡಿಟಿ ಇರುತ್ತೆ. ಸೊ ವ್ಯಾಲಿಡಿಟಿ ಆಲ್ಮೋಸ್ಟ್ ಮುಗಿದಿರುತ್ತೆ. ಸೊ ದಯವಿಟ್ಟು ಅದನ್ನು ರಿನ್ಯೂವಲ್ ಮಾಡಿ, ಆ ಒಂದು ರಿನ್ಯೂವಲ್ ಆಗಿರುವಂತಹ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮಿನೇ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ 12 years ಇನ್ ಕರ್ನಾಟಕ ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಯರ್ ಐ ರೋಟ್ ರಾಂಗ್, ಸೊ ಕ್ಯಾನ್ ಐ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 2nd to 10th ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸೊ 1st to 10th ಆಗಿರ್ಬೋದು, 2nd to 10th ಆಗಿರ್ಬೋದು, ನೀವು ಅಪ್ಲೋಡ್ ಮಾಡ್ಬೋದು. ಟೋಟಲಿ ಕೌಂಟ್ ಮಾಡಿದ್ರೆ 7 ವರ್ಷ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು. ಸೊ ಅಂದಾಗಲೇ ನೀವು ಕ್ಲಾಸ್ ಏನಲ್ಲಿ ಬರ್ತೀರಾ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಪಲ್ಲವಿ ಅವರು ಕೇಳ್ತಾ ಇದ್ದಾರೆ, ಸರ್ ಫಾರ್ ನೀಟ್ ಡಸ್ 3A ಆ್ಯಂಡ್ 3B ಕಮ್ ಅಂಡರ್ ಜನರಲ್ ಆರ್ OBC? ಇದು ನನಗೆ ಆ್ಯಕ್ಚುಲಿ ಅರ್ಥ ಆಗಲಿಲ್ಲ. ಸೊ ನನ್ನ ಮಟ್ಟಿಗೆ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನೀಟಲ್ಲಿ OBC ಅಂತ ಕನ್ಸಿಡರ್ ಮಾಡ್ತಾರಾ ಅಥವಾ 2A 3B ಅಂತ ಈ ರೀತಿ ಕೇಳ್ತಾರ ಅಂತ ಕೇಳ್ತಾ ಇದ್ದಾರೆ ಅನ್ಕೋತದೆ. ನೋಡಿ, OBC ಅನ್ನೋ ವರ್ಡ್ ಕೇವಲ ಸೆಂಟ್ರಲ್ ವೈಸ್ ಯೂಸ್ ಮಾಡಬೇಕಾಗುತ್ತೆ, ಆಲ್ ಇಂಡಿಯಾ ಕೋಟಾದಲ್ಲಿ ಯೂಸ್ ಮಾಡ್ಕೊಳ್ಳಿ. ಬಟ್ ಯಾವಾಗ ಕರ್ನಾಟಕ ಸ್ಟೇಟ್ ಬಂದರೆ ನಿಮಗೆ OBC ಅಂತ ವರ್ಡ್ ಯೂಸ್ ಮಾಡಬೇಡಿ. ಅಲ್ಲಿ ನಿಮಗೆ ಮತ್ತೆ ಇಲ್ಲಿ ಗ್ರೂಪ್ ಆಫ್ ಇದು ಇರುತ್ತೆ, ಕ್ಯಾಟಗರಿ ಇರುತ್ತೆ. 2A 2B 3A 3B ಮತ್ತು ಆಮೇಲೆ ಕ್ಯಾಟಗರಿ 1 ಇವೆಲ್ಲ OBC ಅಂತ ಹೇಳ್ತಾರೆ. ಬಟ್ ನಮ್ಮ ಹತ್ರ ನೀವೆಲ್ಲ OBC ಅನ್ಬೇಡಿ, ನೀವು ಏನು ಕ್ಯಾಟಗರಿ ಆಗಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. 2A ರಿಸರ್ವ್ಡ್ ಇರುತ್ತೆ, 2B ರಿಸರ್ವ್ಡ್ ಇದೆ, 3A 3B ಕ್ಯಾಟಗರಿ ಈ ರೀತಿ ನಿಮಗೆ ರಿಸರ್ವೇಷನ್ ಇರುತ್ತೆ. ಸೊ ಹಾಗಾಗಿ 3A 3B ಅಂತ ಈ ಒಂದು ವರ್ಡ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ, ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋನ ಮಾಡಿ ನಿಮಗೆ ಸೊಲ್ಯೂಷನ್ ನೀಡಲು ಪ್ರಯತ್ನ ಮಾಡ್ತೇನೆ. ಸೊ ಮತ್ತು ಇನ್ನೊಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಕ್ಲಾಸ್ 11 ಮತ್ತು ಕ್ಲಾಸ್ 12ಗೆ ಲಾಂಗ್ ಟರ್ಮ್ ಮತ್ತು ಆಮೇಲೆ KCET ಕ್ಲಾಸ್ನ ನಾನು ರನ್ ಮಾಡ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳಿಗೆ ಜೂನಿಯರ್ಸ್ಗೆ ಹೇಳಿ ಅವರು ಜಾಯ್ನ್ ಆಗಿ ಭಾಳಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಪಡ್ಕೊಳ್ಬೋದು ಮತ್ತು ಚೆನ್ನಾಗಿ ಸ್ಕೋರ್ ಅವರು ಪಡ್ಕೊಳ್ಬೋದು. ಓಕೆ, ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ ಒಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.